ಒಳಗೆಲ್ಲ ಕಾರ್ಬನ್ ಕುಂತು ಪೂರ ಕರ್ರಾಗ ಈ ರೇಂಜಿಗೆ ಕಟ್ಟಾಗೈತಿ. ಇದಿಷ್ಟು ಇಲ್ಲೈತಲ್ಲ, ಇದು ವೈಟ್ ಕಲರ್, ಇದಿಷ್ಟೇ ಹಿಡ್ಕೊಂಡಿರ್ತದೆ. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಬೆಳಗ್ಗೆ ಒಂದು ಪ್ರಾಬ್ಲಮ್ ಆಯ್ತು. ಮತ್ತು 2 ಕೆಲಸ ಅದ. ಇವತ್ತಿನ ಏನೇನು ಆಕತಿ ಎಲ್ಲ ತೋರಿಸ್ತೀನಿ ನಿಮ್ಗೆ. ಈಗ ಸದ್ಯ ಹುಡುಗರಿಗೆ ಹೋಗ್ಬೇಕಂತೇಳಿ ಹೊಂಟಿದ್ವಿ ನಾವು. ನಡುದಾರ್ಯಾಗದ ಈಗ ಏನಾಗೈತಂದ್ರೆ ಒಂದು ಪ್ರಾಬ್ಲಮ್, ನಮ್ದು ಟ್ಯಾಕ್ಟ್ರಿಂದ ಸೈಲೆನ್ಸರ್ ಕಟ್ಟಾಗೈತಿ. ಏನಾಗೈತಂದ್ರೆ ಮೋಸ್ಟ್ಲಿ ಮೊದಲ ಹಳೆ ಗಾಡಿ, ಅದ್ರಾಗ ಇವು ಗಾಡಿ ತೊಳೆದಿರ್ತೇವಲ್ಲ, ಅವನ್ನ ವಾಟರ್ ಬಂದಿರ್ತದಲ್ಲಿ ಜಂಗ್ ಸೈಲೆನ್ಸರ್ದು ಹುಡುಕಿದ್ರೆ ಅವನು ನಮಗೇನು ಕಾಣಂಗಿಲ್ಲ ಕರೆಕ್ಟಾಗಿ. ಅದಲ್ಲೇ ಕುಂತು ಸಣ್ಣಗೆ ಜಂಗ್ ಬರ್ಕೊಂತ ದಡಕ್ಲಿಗೆ ಜಿಗಿದು ಬಿಟ್ಟದ ಸೈಲೆನ್ಸರ್. ಅದಾಗ ಸರ್ವಿಸ್ ಸೆಂಟರ್ ಐತಿಲ್ಲ ರೋಜಿದ್ದು ಗಾಡಿ ಅಲ್ಲೇ ತಂದಿದ್ದೆ ಅದನ್ನು. ಸೊ ಅವ್ರೊಂದು ಮತ್ತು ಹಚ್ಚಿ ಕೇಳಿ ಒಂದು ವೇಳೆ ಐತಿ ಅಂದ್ರೆ ಹೊಸದ ತೊಗೊಂಡ್ರೆ ಆತ. ಮತ್ತು ಇದರಲ್ಲಿ ಹೊಳ್ಳಿ ತಿನ್ಸೋದು, ಮತ್ತು ಜಂಗ್ ಬರೋದು, ಮತ್ತು ದಡಕ್ಲಿಗೆ ಕಟ್ ಆಗೋದು. ಸೊ ಹಿಂಗೆಲ್ಲ ಎದಕ್ಕೆ ಬೇಕು, ತೊಗೊಳ್ಕೈಲಿ ಹೊಸ ತೊಗೊಂಡ್ಬಿಡೋದು ಅಂತಂದು ಪ್ಲ್ಯಾನ್ ಮಾಡಿ ಹೊಡೇವೀಗ. ಆದ್ರೆ ಅವರು ಎಲ್ಲೋ ಹೊರಗೆ ಹೋಗ್ಯಾರ ಅಂತ ಓನರ್. ಸೊ ಹಂಗಾಗಿ ಒಂದು 10 ನಿಮಿಷ ತಡ್ರಿ ಅನ್ನಾರ, ಹೇಳ್ತಾನೆ ನಿಮಗೆ ಅಂತಂದಾರ. ಕೈಲೇ ವೇಟ್ ಮಾಡತ್ತಾನೆ. ಮತ್ತು ಇಲ್ಲಿ ಹೋಗಿ ಈಗ ಅಲ್ಲಿ ಗ್ಯಾಸ್ ವೆಲ್ಡಿಂಗ್ ಮಾಡೋದು ಕೊಡ್ಬೇಕು. ಐದು ತಗೋರಿ ನಮ್ಮ ಕಡೆ ಬರ್ರಿ, ಇಷ್ಟು ರೇಟ್ ಐತೆ ಅಂತ ಹೇಳ್ಬಿಟ್ಲೆ ಮತ್ತೆ ಇಲ್ಲಿ ಮಾಡಿಸ್ಬೇಕು. ಮತ್ತು ಅವ್ರಿಗೆ ಕೇಳ್ಬೇಕು, ಅದು ಸರಿ ಅನ್ಸಂಗಿಲ್ಲ ಅಂತಂದು ಇಲ್ಲೇ ಕೇಳಿ ಅವ್ರ ಬಾಯ್ಲಿನ ಅವ್ರ ಅಮೌಂಟ್ ಎಷ್ಟು ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಅದಕ್ಕೆ ಕಂಪೇರ್ ಮಾಡಿ ಯಾವ್ದು ಜಲ್ದಿ ಆಕತಿ, ಯಾವ್ದು ಕಡಿಮೆ ರೇಟ್ನಾಗ ಆಕತಿ ಅಂತೆಲ್ಲ ಮುಗಿಸ್ಕೊಂಡು ಒಂದು ತೊಗೊಂಬಂದ್ರೆ ಅದಂತೇಳಿ ಬಂದೇವೀಗ. ಸೊ ಇನ್ನೊಂದು ಬಾಕ್ಸ್ ಇನ್ನೊಂದು ಹೇಳಿದ್ನಿಲ್ಲ, ಅದೊಂದು ಅಲ್ಲಿ ಯಾವುದೊಂದು ಮೋಸ್ಟ್ಲಿ ಅದು ಯಾವುದೋ ಸಂಘ ಅಂತಂದ್ರೆ ಪಿ ಬಿ ಕೆ ಅಂತಂದು ಅಲ್ಲಿ ಹೋಗಿ ತೋರಿಸ್ತಾನೆ ನಿಮ್ಗೆ. ಅಲ್ಲಿ ಹೋಗಿ ಅದೊಂದು ಬಾಕ್ಸ್ ಕೊಡ್ಬೇಕು, ಅಂಗಡಿದ ಅದು ಮಟೀರಿಯಲ್. ಹಾಗಾಗಿ ಅದು ಕುಂದ್ರಕ್ಕೆ ಆಗಂಗಿಲ್ಲ ಅಂತಂದು ಬಾಕ್ಸ್ ದೊಡ್ಡದೈತಿ. ಅಪ್ಪಾಜಿ ಕರ್ಕೊಂಡು ಬಂದಾನಿ. ಸೊ ಇವಾಗ ಬೇಳೆ ದಾಟಿ ಹೊರಗೆ ಬಂದಾನೀಗ. ಈಗ ಅವ್ರು ಫೋನ್ ಮಾಡಿದ ಬಿಟ್ಲೇನ ಹೋಗ್ಬೇಕು ಈಗ ಹುಡುಗರಿಗೆ. ಇಂಗ್ಳಿಗ್ಯಾಗ ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ಬೇಕು. ಇಂಗ್ಳಿಗ್ಯಾಗ ನಾವು ಅಪ್ಪಾಜಿ ಬಿಟ್ಟು ನಾ ಹುಡುಗರಿಗೆ ಹೋಗಿ ಆ ಬಾಕ್ಸ್ ಕೊಟ್ಟು ಬರ್ಬೇಕು. ಸೊ ಅವ್ರು ಫೋನ್ ಮಾಡೋ ಮಟ್ಟ ವೇಟ್ ಮಾಡ್ಬೇಕು. ಇದಾರು ನೋಡ್ರಿ ನಾವು ಅಪ್ಪಾಜಿ ಫೋನ್ಯಾಗ ಮಾತಾಡತ್ತಾರಲ್ಲೇ. ಅವರು ಕನ್ಫರ್ಮೇಷನ್ ಮಾಡ್ಕೊಳತ್ತಾರ ಏನು ಐತಿಯೋ ಏನಿಲ್ಲೋ ಅಂತಂದು. ಅವ್ರು ಸ್ವಲ್ಪ ಜಲ್ದಿ ಹೇಳಿಬಿಟ್ರೆ ಪಟ್ ಮುಗಿದ್ಬಿಡ್ತಿ. ಈಗ ಡಿಲೇ ಮಾಡಕತ್ತಾರಂದ್ರೆ ಮತ್ತೆ ಏನಾದ ಅವ್ರ ಕಡೆ ಒಂದು ಕೇಳೋದು, ಇವ್ರ ಕಡೆ ಒಂದು ಕೇಳೋದು. ಯಾಕಂದ್ರೆ ಇವ್ನು ಗ್ಯಾಸ್ ವೆಲ್ಡಿಂಗ್ ಎಲ್ಲ ನಾರ್ಮಲ್ ಇಲ್ಲ, ಅದ್ರ ಒಂದು ರೇಟ್ ಒಂದು ಕಟ್ಟಿಗೆ ಏನಿಲ್ಲ ಅಂದ್ರೆ ಒಂದು ₹100 ₹200 ಇರ್ತೈತಿ. ಸೊ ಇಷ್ಟೇ ಒಂದು ಇದು ಗ್ಯಾಸ್ ವೆಲ್ಡಿಂಗ್ ಮಾಡೋಕೆ ಖರ್ಚು ಬರ್ಬೋದು. ಮೋಸ್ಟ್ಲಿ ಒಂದು ₹500 ₹600 ಖರ್ಚು ಬರ್ಬೋದು ಈಗ ಅದು ಗ್ಯಾಸ್ ವೆಲ್ಡಿಂಗ್ ಮಾಡೋಕೆ. ಯಾಕಂದ್ರೆ ಅಲ್ಲೇ ಇಟ್ಟು ಅವ್ರು ಏನು ಗ್ಯಾಸ್ ವೆಲ್ಡಿಂಗ್ ಮಾಡೋಂಗಿಲ್ಲ, ಅದನ್ನ ಇಷ್ಟು ಕಟ್ ಮಾಡಿ ಹೋಗೋದು ಗ್ಯಾಸ್ ವೆಲ್ಡಿಂಗ್ ಮಾಡ್ತಾರೆ. ಮತ್ತು ಈಗ ಅದಷ್ಟು ಕಟ್ ಮಾಡಿದ್ರೆ ಅಂದ್ರೆ ಎಲ್ಲ ಚಾರ್ಜ್ ಹಿಡ್ದು ಬಿಡ್ತಾರೆ ಅವರು. ಈಗ ನಿಮ್ಗೆ ತೋರಿಸ್ತಾನೆ ಅದು ಸೈಲೆನ್ಸರ್ ಕಟ್ಟಾಗಿದ್ದು ಹೆಂಗೈತೆ ಅಂತಂದು. ಪೂರ ಜಂಗ ಬಂದು ಕರ್ರಾಗಿ ಆಗ್ಬಿಟ್ಟದ. ಒಳಗೆ ಹುಗಿ ಬಂದು ಒಂದೊಂದು ಕಾರ್ಬನ್ ಕುಂತು ಕಟ್ಟಾಗೈತಿ. ಈಗ ನಿಮ್ಗೆ ಅಲ್ಲಿ ತೋರಿಸ್ತಾನೆ ಬರೀಲಿ ಯಾವ ಥರ ಕಟ್ಟಾಗೈತೆ ಅಂತಂದು. ನಮ್ಮ ಟ್ಯಾಕ್ಟ್ರ್ ಅಂಕರು ನೋಡಿರ್ತೀರಿ ನೀವು ಆಲ್ಮೋಸ್ಟ್ ಎಲ್ಲ, ಸ್ವರಾಜ್ ಟ್ಯಾಕ್ಟ್ರ್. ನೋಡಿಲ್ಲ ಅಂದ್ರೆ ಹಿಂದಿನ ಪ್ರಿವಿಯಸ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋದಿಲ್ಲ, ಅದು ಗೊತ್ತಾಗಿದ್ದಿತ್ತು. ಈಗ ಹೋಗಿ ನೋಡಿರಿ, ಈಗ ನಿಮ್ಗೆ ತೋರಿಸ್ತೀನಿ. ಮತ್ತೆ ನೋಡ್ರಿ ನೋಡೋದಾರಾಗದನಿ ಎಲ್ಲ ನೋಡ್ಕೊಂಡು ಹೊಂಟ್ರ. ಇವನು ಏನು ಮಾಡಕತ್ತ, ನೀವು ಮೊಬೈಲ್ ಹಿಡ್ಕೊಂಡು ಒಬ್ಬೊಬ್ಬನು ಮಾತಾಡೋದನ್ನು ಹುಚ್ಚರಂಗೆ ಅಂತಂದು. ಸೊ ಇನ್ನೊಂದೇನು ಹೇಳ್ಬೇಕಂದ್ರೆ, ಹೊಸದಾಗಿ ಯಾರು ನೋಡತ್ರಿ ಅವರು ಪಟ್ ಬೇಗ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾವ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಅಲ್ಲಿ ತೋರಿಸ್ತೀನಿ ಬರ್ರಿ ನಿಮಗೆ. ಐತೆ ನೋಡ್ರಿ ನಮ್ಮ ಸೈಲೆನ್ಸರ್. ಇದನ್ನ ಹೊರಗೆ ತೆಗೆದಿಟ್ಟಿದ್ದು ಕಟ್ಟಾಗಿದ್ದಕ್ಕೆ ಇದು ಸೈಲೆನ್ಸರ್ ನೋಡ್ರಿ ಹೆಂಗಾಗಿತ್ತು ಅಂತಂದು. ನೋಡ್ರಿ ಈ ಥರ ಕಟ್ಟಾಗಿಬಿಟ್ಟೈತಿ. ಒಳಗೆಲ್ಲ ಕಾರ್ಬನ್ ಕುಂತು ಪೂರ ಕರ್ರಾಗ ಈ ರೇಂಜಿಗೆ ಕಟ್ಟಾಗೈತಿ. ಇದಿಷ್ಟು ಇಲ್ಲೈತಲ್ಲ, ಇದು ವೈಟ್ ಕಲರ್, ಇದಿಷ್ಟೇ ಹಿಡ್ಕೊಂಡಿರ್ತದೆ. ಇದಿಷ್ಟು ಫುಲ್ ಕಟ್ಟಾಗಿದ್ದಿದೆ. ಮತ್ತೆ ಇಲ್ಲಿ ದಡಕ್ಲಿ ಜಿಗಿತು ಅಂತಂದು ನಾವು ಮೂರ್ದ್ವಿ ಅದನ್ನು. ಮತ್ತೆ ಅಲ್ಲಿ ಅವನು ನೋಡಿದ್ರಾಗ ಇವೆಲ್ಲ ಹಾಕ್ಬಾರ್ದು ಅಂತಂದು. ನೋಡ್ರಿ ಎಲ್ಲ ಕಾರ್ಬನ್ ಹೆಂಗೈತಿ ಕರ್ರಾಗ ಒಳಗೆಲ್ಲ. ಮೊದಲೇ ಇವು ಓಲ್ಡ್ ಗಾಡಿನ, ಮೊದಲೇ ಇವು ಅದ್ರಾಗ ಇಲ್ಲಿ ತೊಳೆದಾಗೆಲ್ಲ ನೀರು ಕುಂತು ನಾವು ನೋಡೋಂಗಿಲ್ಲ ಇವನ್ನೆಲ್ಲ ಹೊಳಬಳಿ. ಸೊ ಹಾಗಾಗಿ ಆಗೈತಿ ಇದು ಹಿಂಗೆ. ಇವಾಗ ಇದನ್ನು ತೊಗೊಂಡು ನಾವು ಹೋಗ್ಬೇಕೀಗ ಲಕ್ಷ್ಮೇಶ್ವರಕ್ಕೆ. ಐತಂತ ಗೊತ್ತಾದ್ರೆ ಪಟ್ ಹೋಗಿ ತೊಗೊಂಡ್ಬಂದ್ಬಿಡ್ತೀವಿ. ನೋಡ್ರಿ ಎಲ್ಲ ಓಲ್ಡ್ ಮಾಡಲ್ ಎಲ್ಲ ಹೆಂಗೆ ಜಂಗ್ ಹಿಡ್ದೈತಿ. ಇದು ಈ ಥರ ಆಗೈತಿ ಈಗ ನಮ್ಮ ಸೈಲೆನ್ಸರ್. ಹೋಗೋಣ. ಇನ್ನೊಂದು ಹೇಳಿದ್ನಲ್ಲ ನಿಮ್ಗೆ, ಇಲ್ಲಿ ಬಾಕ್ಸ್ ಐತೆ ನೋಡ್ರಿ, ಇದು ಅಂಗಡಿದು ಮಟೀರಿಯಲ್. ಆ ಬಾಕ್ಸ್ನ ತೊಗೊಂಡು ಸೀದಾ ಹೋಗ್ಬೇಕೀಗ. ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ ಏನೇನು ಆಗುತ್ತೆ ಏನೇನಿಲ್ಲ ಅಂತಂದು. ಹೊಸ್ದಾಗಿ ಯಾರು ನೋಡತ್ತೀರಿ ಪಟ್ ಬೇಗ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿರಿ. ಏನಾಗೋದಿಲ್ಲ, ಏನು ಆಗ್ತಿಲ್ಲ ಅದೆಲ್ಲ ಮಾಡಿ ಮಾಡೋದು ಬೇಡ. ಗಾಡಿ ಹೆಜ್ಜೆ ಬಿಡ್ತಾರೆ ಫುಲ್ ನೋಡಿ ಕಟ್ಟಿ ನೋಡ್ರಿ ಯಾರು ಸಿಗ್ತು. 6.5 hours later. ಸೊ ಗೈಸ್, ಇವಾಗ ಇಲ್ಲಿ ಬಂದೇವಿ, ಇಂಗ್ಳಿಗೆ ಆಗದೇವಿ. ಇದು ಅದ ಅಂಗಡಿ. ಆದರೆ ಇದು
ಹಾರ್ಡ್ವೇರ್ ಇದ್ದಿದ್ದು ತೆಗೆದು ಇದು ವೆಲ್ಡಿಂಗ್ ಇದ್ದಿದ್ದು ತೆಗೆದು ಹಾರ್ಡ್ವೇರ್ ಮಾಡ್ಯಾರ. ಕೆಳಾತೆ ಇಲ್ಲ ಬಂದ್ ಮಾಡೇ ಭಾಳ ದಿವಸ ಆಗೈತ್ರಿ ಅಂತಂದು ಈಗ ನೋಡ್ಬೇಕು ಮತ್ತೆ ಎಲ್ಲಾರು ಬೇರೆ ಕಡೆ ಐದ್ನ ಅಂತಂದು. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಬೀಗ್ರು ಜಾಸ್ತಿ ಕೂಗ್ತಾರೆ ಮಾಮಾರಕ್ಕಾರ ಸೇಮ್ ಗಾಡಿ ಅವ್ರದ್ದು ಸೈಲೆನ್ಸರ್ ಪಂಪ್. ಅವ್ರದ್ದು ಏನಂಗಂದ್ರೆ ತೋಟದವರು ಅವರು ಎಲ್ಲ ಗಾಡಿಗೆ ಗಿಡಕ್ಕೆ ಟಚ್ ಆಗಿ ಸೈಲೆನ್ಸರ್ ಮಣದ ಮತ್ತು ಕಟ್ಟಾಗಿದ್ದು ಹಿಂಗಾಗ್ಯವು. ಕಟ್ಟಾಗಿದ್ದು ಅವರು ಹಿಂಗೆ ವೆಲ್ಡಿಂಗ್ ಮಾಡಿಸಿ ಕೊಟ್ಟಿದ್ದಾರೆ. ಇವು ವೆಲ್ಡಿಂಗ್ ಮಾಡಿದ್ದು ಇಷ್ಟು ಮತ್ತು ಕಟ್ಟಾಗ್ಯವು. ಸೊ ಈಗ ಅವ್ರ ಕಡೆ ಹೆಂಗೈತಂದ್ರೆ ಮಣದಿದ್ದೊಂದು ಐತಿ, ಅದನ್ನು ನೀವು ರಿಪೇರ್ ಮಾಡ್ಕೊಂಡ್ರೆ ಒಯ್ರಿ ಅಂತಂದಾರೆ. ಸೊ ಹಾಗಾಗಿ ಅವರು ಊರಿಗೆ ಹೋದ್ವಿ ಅಂದ್ರೆ ಅದನ್ನು ಸೈಲೆನ್ಸರ್ ತೊಗೊಂಬರ್ಬೇಕು. ಅದು ಬರೀ ಬೆಂಡ್ ಆಗಿತ್ತು ಅಷ್ಟೇ. ಅದು ಒಟ್ಟು ಸೀದಾ ಮಾಡ್ಕೊಂಡು ಏನೋ ಒಟ್ಟು ಪ್ಯಾಚಸ್ ಎಲ್ಲ ಮಾಡೋಕೆ ನೀವು ಅಂತಂದಾರೆ. ಸೊ ಹಂಗಾಗಿ ಮಾಡತ್ತೀನಿ. ಇದು ಅದು ಕ್ಲೋಸ್ ಆಗಿಬಿಟ್ಟತಿ. ಇಲ್ಲಾಂದ್ರೆ ಈಗ ಇಲ್ಲೇ ಕೊಟ್ಟು ಮಾಡಿಸ್ಕೊಂಡು ಊರಿಗೆ ಹೋಗೋ ಪ್ಲ್ಯಾನ್ ನಾವು ಮಾಡಿದ್ವಿ. ಸೊ ಈಗ ಬಂದು ನೋಡೋಣ ಮತ್ತೆ ಹೆಂಗೆ ಹೇಳ್ತಾರ ಹಂಗೆ. 12 seconds later. ಸೊ ಗೈಸ್ ಇವಾಗ ಹುಡುಗರಿಗೆ ಬಂದ್ವಿ. ಇಲ್ಲಿ ಅಲ್ಲಿ ಮಾಡೋಂಗಿಲ್ಲ ಅಂದರೆ ಸೊ ಅದಕ್ಕೆ ಇಲ್ಲೇ ಬಂದ್ವಿ. ಇಲ್ಲಿ ಬಂದು ನೋಡ್ತೀವಿ ಇರ್ಲಿ ಕ್ಲೋಸ್ ಮಾಡ್ಯಾರ ಇವರು ಇಬ್ಬರು ಅಂತ ಅಣ್ಣ ತಮ್ಮ. ಇಲ್ಲಿ ತಮ್ಮ ಮಾಡ್ತಾರಂತ, ಇಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಅಂತ ಒಬ್ಬರು ಅಣ್ಣಾರು ಮಾಡ್ತಾರಂತೆ. ಸೊ ಇವಾಗ ಅಲ್ಲೇ ನೋಡ್ಬೇಕು ಈಗ. ಮತ್ತು ಇಲ್ಲಿ ಓಪನ್ ಇಲ್ಲ ಅಂದ್ರೆ ಮತ್ತೆ ಈಗ ಅಲ್ಲೇ ಹೋಗಿ ನೋಡ್ಕೊಂಡು ಅದೊಂದು ವೆಲ್ಡಿಂಗ್ ಮಾಡ್ಸ್ಕೊಂಬರ್ಬೇಕು. ಸೊ ಅಲ್ಲಿ ಹೋಗಿ ನೋಡೋಣ ತಡ್ರಿ. ಇಲ್ಲಿ ಅಂಕರು ಓಪನ್ ಇಲ್ಲ, ಇಲ್ಲೇ ಹೋಗೋಣ. A few moments later. ಏನು ಇಲ್ಲೆಲ್ಲ ಟ್ರೆಜರಿ ಎಲ್ಲ ಮಾಡ್ತಾರಣ್ಣ ಇಲ್ಲಿ. ಅಣ್ಣ ಏನಿದೆ ಅಂಗಡಿ ಹೆಸರು? ಚಂದರ್ಕಿ. ಇಲ್ಲೇ ಹಂಚಿನಾಳ ಕುಬಾರ ದಾಟು ತೆಗಿತಲ್ಲ. ಇಲ್ಲೇನು ಎಲ್ಲ ಥರ ಮಾಡ್ತೀರಿ ನೀವು ವೆಲ್ಡಿಂಗ್? ಮುಗಿಸ್ಕೊಂಡು ಹೋಗೋದು. ಒಳಗೆ ಏನೇನು ನೋಡೋಕೆ ಬರುತ್ತೆ ಅಷ್ಟೇ. ಓ ಇಲ್ಲ ಪ್ಲೇಟ್ಸ್ ಎಲ್ಲ ಟ್ರೆಜರಿ. ನೋಡಿ ಗ್ಯಾಸ್ ವೆಲ್ಡಿಂಗ್ ನೋಡ್ರಲ್ಲ ಟ್ರೆಜರಿ ಇವರ ರೆಡಿ ಮಾಡೋದು. ಮಸ್ತ್ ಮಾಡ್ತಾರೆ. ಸಪ್ರೇಟ್ ಒಂದು ರೂಮ ಇದೆ. ಎಲ್ಲ ನೋಡ್ರಿ ಎಲ್ಲ ಮಟೀರಿಯಲ್ಸ್ ರೆಡಿ ಮಾಡೋದು, ಇಲ್ಲಿ ಇಟ್ಬಿಡೋದು, ಮಾಡಿ ಜೋಡಿಸೋದು. ಓ ಚಿಕನ್ನ ಏನು ಈ ಕಡೆ ಬಾಜುಕ ಮನೆ ಇದು ಅವ್ರದ್ದು ಕೆಲಸ ಮಾಡೋದು ರೂಮು ನೋಡಲಿ. ಇಷ್ಟೆಲ್ಲ ಮಟೀರಿಯಲ್ಸ್ ಅದಾವೆ. ಸೊ ಅಲ್ಲೇ ಹೋಗೋಣ. ಸಕ್ಸಕ್ಕಾಗಿ ಮಾಡಿಸ್ಕೊಂಡು ಮುಂದೆ ಮಟೀರಿಯಲ್ಸ್ ಕೊಡೋಕೆ ಹೋಗ್ಬೇಕು. ಫೋನ್ ಮಾಡಿದ್ರೆ ಕಾಕ ಎಲ್ಲಿದ್ದೀಪ್ಪ ಇನ್ನೂ ಕೊಡೋಕೆ ಹೋಗಿಲ್ಲ ಅಂತಂದ್ರೆ ಈಗ ಹೋಗ್ತಾನೆ ಅಂತ ಹೇಳಿ ಅವ್ರಿಗೆ ಇದು ಮುಗಿಸ್ಕೊಂಡು ತೊಗೊಂಡೆ ಹಂಗೆ ಅವ್ರು ಕೊಟ್ಟು ಸೀದಾ ಊರಿಗೆ ಹೋಗುತ್ತೆ. ಬರ್ರಿ ಈಗ ನೋಡೋಣ ಏನೇನು ಮಾಡತ್ತಾರ ಅಂತಂದ್ರೆ ತೋರಿಸ್ತೇನೆ ಮತ್ತೆ ಫುಲ್ ನೋಡಿರಿ. ಅಣ್ಣ ನೀವ ಮಾಡಿಟ್ಟಿದ್ದೀನಿ ಅದ ಟ್ರೆಜರಿ. ಹಾಂ ರೀ. ಅವ್ರಿಗೆ ಆಗಲಿ ನಿಮ್ಗೆ ಹೇಳಿದ್ನಲ್ಲ ಟ್ರೆಜರಿ ಅವರ ಒಂದು ಮಾಡಿಟ್ಟಿದ್ದೈತೆ ನೋಡ್ರಲ್ಲೇ. ಅದು ಪೇಂಟ್ ಗಿಂಟ್ ಎಲ್ಲ ಮಾಡಿ ಹೊಸದು ಮಾಡಿದ್ದಾರೆ.
ಇಲ್ಲಿ ಬಾಜು ಮನಿ ಇದೆ ಅವ್ರದ್ದು. ಇದು ಅಟ್ರೂಜರ್ ಅವ್ರು ಹೊಸಾದು ಮಾಡಿದ್ದೆ. ಬಾಜುಕಿಲೆ ಪಂಚರದ ಅಂಗಡಿ ಅವ್ರು ಮಾಡಲ್ಲ, ಅವರ ಈ ಕಡೆ ಕಳಿಸಿ ನಮ್ಮ ಮನೇಲಿ ನೋಡ್ಬೇಕಂತ. A few inches later. ಫೈನಲಿ ಬಂದು ಆ ಮಟೀರಿಯಲ್ಸ್ ಕೊಟ್ವಿ. ಈಗ ಅಮೌಂಟ್ ಇಸ್ಕೊಂಡಿದ್ದು ಆತ. ಈಗ ಮತ್ತೆ ಹೋಗಿ ಆ ಸೈಲೆನ್ಸರ್ ಕಡೆ ಹೋಗಿ ಅವ್ನು ತೊಗೊಂಡು ಸೀದಾ ಊರಿಗೆ ಹೋಗ್ಬೇಕು. ಈಗ ಹೋಗ್ಬರಲ್ಲಿ ಸೈಲೆನ್ಸರ್ ಕಡೆ. 6 hours later. ಇವಾಗ ಇಲ್ಲಿ ಸ್ಕ್ರ್ಯಾಪಿಗೆ ಬಂದಿದ್ವಿ. ಅಲ್ಲಿ ನಮ್ಮ ಮಟೀರಿಯಲ್ಸ್ ಎಲ್ಲ ಕೊಟ್ಟು ಇಲ್ಲಿ ಎದಕ್ಕಂತಂದ್ರೆ ನಮ್ಮ ಮನೆಗೆ ಒಂದೆರಡು ತಗಡು ಬೇಕಾಯ್ತು, ಸೆಕೆಂಡ್ ಹ್ಯಾಂಡ್ ತಗಡು. ಅವು ಅಲ್ಲೇ ಸಡ್ಡ ಹಿಂಗೇನ್ರ ಹಾಕಕ್ಕೆ ದನಕ್ಕೆ, ಸೊ ಅದಕ್ಕಂತ ಬಂದಿದ್ವಿ. ಈಗ ನೋಡ್ಕೊಂಡು ತಗಡದಾವಿಲ್ಲ ಅಂತ ನೋಡ್ಕೊಂಡು ಇದ್ರೆ ಅವನು ತೊಗೊಂಡು ಹೋಗ್ಬೇಕು. ಈಗ ಟ್ಯಾಕ್ಟರ್ ತೊಗೊಂಬಂದು ನೋಡಂಬರಲ್ಲಿ ತಗಡದಾವಿಲ್ಲ ಅಂತಂದು ಎಲ್ಲ ಹಿಂಬು ಮಾಡಿಬಿಟ್ರೆ ಜಗನ. ಇದು ನೋಡಿ ಸ್ಕ್ರ್ಯಾಪ್ ಇಲ್ಲಿ ಕೇಳಾಕತ್ತಾರ ಏನೇನು ಅದಾವೇನಿಲ್ಲ ಅಂತಂದು. ಹೋಗಿ ನೋಡಂಬರ್ರಿ ನಾವು. ಕಿರಣ ಕನಿಷ್ಠ 15 ಜನ ದುಡ್ತಾರೆ ಇಲ್ಲಿ. ಟೀಮ್ ಏನ್ರಿ ಯಾಕೊಬ್ರದ್ರ? ಹಾಂ ಅಲ್ಲ, ನಾ ಹೇಳೋದು ಮಿನಿಮಮ್ ಒಂದು ಹೆಚ್ಚಿಗೆ ಬೇಕಾಕತಿ. ಕೆಲಸ ಏನು ಬರುತ್ತೆ ಹೇಳ್ರಿ ಇಲ್ಲಿ? ಜಾಸ್ತಿ ಇರುತ್ತೆ. ಹಾಂ, ಏನು ಕೆಲಸ? ಈ ಬಹುತೇಕ ಇಲ್ಲಿ ಏನೈತಿ ಅಂದ್ರೆ ಸ್ಕ್ರ್ಯಾಪ್ ಐಟಮ್ ಐತಿ, ಹೊಸದು ಐತಿ. ಹೆಂಗೆ ಎದಕ್ಕೆ ಯೂಸ್ ಆಕತಿ ಅವು ಬರೋರಿಗೆ ತೊಗೊಂಡು ಹೋಗೋರಿಗೆ ಗೊತ್ತದ. ಹೊರಗಡೆಯಿಂದ ಖರೀದಿ ಮಾಡಿ ತರ್ತಾರ, ತೊಗೊಂಬಂದು ಸ್ಕ್ರ್ಯಾಪಿಗೆ ಹಾಕಿ ಹೋಗೋರು ಬರ್ತಾರ. ಅಪ್ಪಾಜಿ ನಟ್ ಇಟ್ಟುವ. ಹಾಂ, ಇದೆಲ್ಲ ವರ್ಕ್ ಆಕೈತಿ. ಇದನ್ನ ತೆಗೆದು ಹಾಕಕ್ಕೆ ಬರ್ತೈತಿ ಇಲ್ಲ, ಇಲ್ಲಿ ಥ್ರೆಡ್ ಹೋಗ್ಯಾದ್ರು. ಥ್ರೆಡ್ ಅಲ್ರಿ, ಲಾಕ್ ಇರ್ತೈತೆ ಅದಕ್ಕೆ. ಇದು ಥ್ರೆಡ್ ಅಲ್ರಿ, ಇದು ಇವು ಪಿನ್ ಬರ್ತಾವಲ್ಲ ಲಾಕ್, ಹಿಂಗೆ ಈಚ್ ಹಾಕ್ತಾರಲ್ಲ, ಇದು ರಿಂಗ್ ಟೈಪ್ ಲಾಕ್ ಇರ್ತೈತೆ ಅದಕ್ಕೆ. ಇದು ಲಾಕ್ ಕೆಳಗಿನಿಂದ ಉಚ್ಚ ಹಾಕ್ಬೇಕು ಅನ್ನೋ ಕಾಣಿಸ್ತೈತೆ. ಕೆಳಗಿಂದ ಒಂದು ಇದ್ರದ್ದು ಸಟ್ ಇರ್ತೈತಿ ರೀ, ತೆಳಗಿನೊಂದು. ಅದನ್ನ ಇದ್ರೊಳಗೆ ಸೇರಿಸಿ ಒಂದು ಕಡ್ಡಿ ಅಂತ ಲಾಕ್ ಬಂದೈತಿ. ಈಗ ಪಿಸ್ಟನ್ಗೆ ಇದು ಹಾಕಿರ್ತಾರಲ್ಲ ಲಾಕ್, ಹಿಂಗೆ ಪಿಸ್ಟನ್ ರಿಂಗ್ ಹಾಕಿರ್ತಾರಲ್ಲ, ಸಿ ಆಕಾರದ ಆ ಥರ ಇರ್ತೈತಿ. ಸಟ್ ಆದ್ರೆ ಕುಂದ್ರಿಸ್ರಿ, ಇಲ್ಲ ಹಿಂಗೆ ವಾಪಸ್ ತೊಗೊಂಡ್ರಿ. ಓಕೆ ಅಣ್ಣ ಸ್ಕ್ರೂ ಒಂದೆರಡು ಅದು ಕುಂದಿರ್ತಾವ ನೀವು? ಇಲ್ಲ ಅದ್ರ ಕುಂಡುದಿಲ್ಲ, ಒಂದು ಹಳೆಗೆ ಇಟ್ಕೋಬೇಕಾರ, ಇಲ್ಲ ಕಿಸ್ತ ಇಟ್ಕೊಂಡು ನಡೀತೈತಿ, ಏನು ಆಗೋದಿಲ್ಲ. A few minutes later. ಫೈನಲಿ ಒಂದು ತೊಗೊಂಬಂದ್ವಿ ಹೋಗಿ. ಆದರೆ ಇದು ಇದ್ದಿಲ್ಲ, ತಗಡಿದ್ದಿಲ್ಲ, ನಾವು ಹೋದಾಗ ಸಿಗಲಿಲ್ಲ. ಆದ್ರೆ ನಮ್ಮ ಚೇರಿನೊಂದು ಸ್ಪೇರ್ ಪಾರ್ಟ್ ಸಿಕ್ತು, ಅದನ್ನು ತೊಗೊಂಡ್ವಿ. ಈಗ ಸೈಲೆನ್ಸರ್ ಕಡೆ ಬಂದೇವಿ. ಅವ್ರಿಗೆ ಅಮೌಂಟ್ ಕೊಟ್ಟು ಸೈಲೆನ್ಸರ್ ತೊಗೊಂಡು ಮನೆಗೆ ಹೋಗೋದು. ಈಗ ಸೈಲೆನ್ಸರ್ ಇಸ್ಕೊಂಡು ಹೋಗ್ಬಿಡೋಣ, ಲೇಟ್ ಮಾಡೋದೇನು ಬೇಡ. ಒಂದೊಂದು ಬಿಸಿಲು ಭಾಳ ಐತಿ ಇಲ್ಲಿ. ಸೊ ಇವಾಗ ಅಮೌಂಟ್ ಕೊಟ್ಟು ಹೋಗೋದು. ಸ್ಪೇರ್ ಪಾರ್ಟ್ಸ್ ಇಲ್ಲ ನೋಡ್ರಿ ನಮ್ಮ ಚೇರಿಂದ. ಅಷ್ಟೇ ಇರಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.